ಹಾಯ್ ಎಲ್ಲಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಟಾಕ್ಸಿಕ್ ಈ ಚಿತ್ರದ ಬಗ್ಗೆ ಇಡೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಯಾವ ಮಟ್ಟಕ್ಕೆ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಈ ಸಿನಿಮಾದ ವಿಚಾರವಾಗಿ ಯಾವುದೇ ಒಂದು ಅಪ್ಡೇಟ್ ಬರ್ತಾ ಇದೆ ಅಂತಂದರೂ ಅದು ಯಾವ ರೀತಿಯ ಅಪ್ಡೇಟ್ ಆಗಿರಬಹುದು ಅಂತ ಸಾಕಷ್ಟು ಜನ ಕಾಯ್ತಾನೆ ಇರ್ತಾರೆ. ಅಂತಹ ಒಂದು ಕ್ರೇಜನ್ನು ಹುಟ್ಟು ಹಾಕಿರುವ ಚಿತ್ರ, ತುಂಬ ಜನ ನೋಡೋದಕ್ಕೆ ಕಾಯ್ತಾ ಇರುವಂತಹ ಚಿತ್ರ ಯಾವುದಪ್ಪ ಅಂತಂದರೆ ಅದು ನಮ್ಮ ಕನ್ನಡದ ಹೆಮ್ಮೆಯ ಚಿತ್ರವಾಗುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಟಾಕ್ಸಿಕ್ ಚಿತ್ರ. ಈ ಚಿತ್ರ ಅಂದರೆ KGF ಸೀರೀಸ್ನ 2 ಚಿತ್ರಗಳು ಏನು ಬಿಡುಗಡೆ ಆಯಿತು, KGF ಚಾಪ್ಟರ್ 1, KGF ಚಾಪ್ಟರ್ 2. ಇದಾದ ಬಳಿಕ ನಟ ಯಶ್ ಅವರು ಕಾಣಿಸಿಕೊಳ್ತಾ ಇರುವ ಚಿತ್ರ. ಈ 2 ಚಿತ್ರಗಳು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬೇರೆ ಬೇರೆ ಅಂದರೆ ಹಾಲಿವುಡ್ನ ಮಟ್ಟದಲ್ಲೂ ಕೂಡ ಈ ಚಿತ್ರದ ಬಗ್ಗೆ ಮಾತುಕತೆಗಳು ಸ್ಟಾರ್ಟ್ ಆಗಿತ್ತು. ಈ ಚಿತ್ರ ಕ್ರಿಯೇಟ್ ಮಾಡಿದಂತಹ ಹೈಪ್ನಿಂದ, ಈ ಚಿತ್ರದ ಮೇಕಿಂಗ್ ಕ್ವಾಲಿಟಿಯಿಂದ. ಸೊ ಇದಾದ ನಂತರ ನಟ ಯಶ್ ಅವರ ಬಗ್ಗೆ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ಇಂಡಿಯಾ ರಾಕಿಂಗ್ ಸ್ಟಾರ್ ಯಶ್ ಅವರ ಬಗ್ಗೆ ತಿಳ್ಕೊತು. ಅದರ ಜೊತೆಗೆ ಬಾಲಿವುಡ್ನ ಜೊತೆಗೆ ಹಾಲಿವುಡ್ನ ಮಂದಿ ಕೂಡ ರಾಕಿಂಗ್ ಸ್ಟಾರ್ ಯಶ್ ಅವರ ಬಗ್ಗೆ ತಿಳಿದುಕೊಳ್ಳುವಂತಹ ಮಾಡಿದ್ದ ಚಿತ್ರ KGF ಚಾಪ್ಟರ್ 2. ಅದಾದ ನಂತರ ಬರ್ತಾ ಇರೋದೇ ಟಾಕ್ಸಿಕ್ ಚಿತ್ರ. ಈ ಸಿನಿಮಾಗಳು ಬರೋದಕ್ಕಿಂತ ಮುಂಚೆ ರಾಕಿಂಗ್ ಸ್ಟಾರ್ ಯಶ್ ಅವರ ಸಾಕಷ್ಟು ಸಿನಿಮಾಗಳು ಕನ್ನಡದ ಮಟ್ಟದಲ್ಲಿ ಸೂಪರ್ ಡ್ಯೂಪರ್ ಹಿಟ್ ಆಗುವ ಮೂಲಕ 100 ಡೇಸ್ ಸೆಲೆಬ್ರೇಷನನ್ನು ಕೂಡ ಕಂಡಿತ್ತು. ಈ ರೀತಿ ಸಾಕಷ್ಟು ಅವರ ಚಿತ್ರಗಳು ಸೆಲೆಬ್ರೇಷನನ್ನು ಕಂಡಾಗ ಆ ಚಿತ್ರಗಳ ಸಲುವಾಗಿ ಅವರಿಗೆ ಬೆಸ್ಟ್ ಆ್ಯಕ್ಟರ್ ಅಥವಾ ಯಾವುದೇ ಒಂದು ಅವಾರ್ಡ್ಗಳು ಸಿಕ್ಕಾಗ ಅಂತಹ ಅವಾರ್ಡನ್ನು ತೆಗೆದುಕೊಂಡಂತಹ ಯಶ್ ಅವರು ಸ್ಟೇಜ್ ಮೇಲೆ ಹೇಳಿದ್ದಂತಹ ಮಾತುಗಳು ಇದೀಗ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ನಿಜ ಆಗ್ತಾ ಬರ್ತಾ ಇದೆ. ಅದಕ್ಕೆ ಮತ್ತೊಂದು ತಾಜಾ ಉದಾಹರಣೆಯನ್ನು ನಾನು ನಿಮಗೆ ಕೊಡ್ತೀನಿ. ಈ ಹಿಂದೆ ರಾಕಿಂಗ್ ಸ್ಟಾರ್ ಯಶ್ ಅವರು ಸ್ಟೇಜ್ ಮೇಲೆ ಒಂದು ಮಾತನ್ನು ಹೇಳಿರ್ತಾರೆ. ಇಡೀ ಭಾರತೀಯ ಚಿತ್ರರಂಗ ಅಥವಾ ಜಗತ್ತಿನ ಚಿತ್ರರಂಗ ಕನ್ನಡ ಚಿತ್ರರಂಗದ ಕಡೆ ತಿರುಗಿ ನೋಡುವಂತಹ ಸಿನಿಮಾವನ್ನು ಮಾಡೇ ಮಾಡ್ತೀವಿ ಎನ್ನುವ ಒಂದು ಮಾತನ್ನು ಅವ್ರು ಹೇಳಿದರು. ಕನ್ನಡ ಸಿನಿಮಾ ಇಡೀ ಇಂಡಿಯಾ ತಿರುಗಿ ನೋಡಬೇಕು, ಸುಮ್ಮನೆ ನೋಡೋದಲ್ಲ, ಚಪ್ಪಾಳೆ ಹೊಡೆದು ಸಲ್ಯೂಟ್ ಹೊಡಿಬೇಕು. ಅದನ್ನು KGFನಲ್ಲಿ ಅವರು ಪ್ರೂವ್ ಕೂಡ ಮಾಡಿಕೊಂಡ್ರು. ಇದಾದ ಬಳಿಕ KGF ಚಾಪ್ಟರ್ 1, ಚಾಪ್ಟರ್ 2 ಎರಡೂ ಕೂಡ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಚಾಪ್ಟರ್ 2 ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹಿಟ್ ಆಗುತ್ತೆ. ಕನ್ನಡದ ಮಟ್ಟಕ್ಕೆ ಕನ್ನಡದಲ್ಲಿ ತಯಾರಾದ ಒಂದು ಸಿನಿಮಾ 1000 ಕೋಟಿ ಕಲೆಕ್ಷನನ್ನು ಮಾಡಿಕೊಂಡಂತಹ ಹಿಸ್ಟ್ರಿ ಈ ಹಿಂದೆ ಇರಲೇ ಇಲ್ಲ. ಆ ಹಿಸ್ಟ್ರಿಯನ್ನು KGF ಚಾಪ್ಟರ್ 2 ಬರೆಯುತ್ತೆ. ಈ KGF ಚಾಪ್ಟರ್ 2 ಹಿಟ್ಟಾದ ಬಳಿಕ ಸಾಕಷ್ಟು ಜನ ಮತ್ತೆ ನಟ ಯಶ್ ಅವರಿಗೆ ಕೇಳ್ತಾರೆ, ನೀವು ಬಾಲಿವುಡ್ಗೆ ಹೋಗ್ಬಿಡ್ತೀರಾ, ನೀವು ಹಾಲಿವುಡ್ಗೆ ಹೋಗ್ಬಿಡ್ತೀರಾ, ಬೇರೆ ಲ್ಯಾಂಗ್ವೇಜ್ನ ಸಿನಿಮಾಗಳಿಗೆ ಹೋಗ್ಬಿಡ್ತೀರಾ ಅಂತ ತುಂಬ ಒಂದು ಅನುಮಾನಗಳನ್ನು ಇಟ್ಕೊಂಡು ಕೇಳ್ತಾರೆ. ಯಾಕಪ್ಪ ಅಂತಂದರೆ ಇಲ್ಲಿ ಕ್ಲಿಕ್ ಆದಂತಹ ಕನ್ನಡದ ಸಾಕಷ್ಟು ನಟ ನಟಿಯರು ಕನ್ನಡದಲ್ಲಿ ಉಳಿದುಕೊಳ್ಳದೆ ಬೇರೆ ಬೇರೆ ಲ್ಯಾಂಗ್ವೇಜ್ಗೆ ಹೋಗುವ ಮೂಲಕ ಕನ್ನಡವನ್ನು ಮರ್ತೇ ಬಿಟ್ಟಿದ್ದಾರೆ. ಈ ಸಲುವಾಗಿ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ಬೇರೆ ಲ್ಯಾಂಗ್ವೇಜ್ಗೆ ಹೋಗಿ ಬಿಡಬಹುದು ಎನ್ನುವ ಅನುಮಾನವನ್ನು ಸಾಕಷ್ಟು ಮಾಧ್ಯಮಗೋಷ್ಠಿಗಳಲ್ಲಿ ಅಥವಾ ಪತ್ರಿಕಾಗೋಷ್ಠಿಗಳಲ್ಲಿ ಮಾಧ್ಯಮದವರು ಕೇಳಿದ್ದು ಕೂಡ ಉಂಟು. ಅದಕ್ಕೆ ಯಶ್ ಅವರು ಕೊಟ್ಟಂತಹ ಉತ್ತರ, ನಾನು ಬೇರೆ ಎಲ್ಲೂ ಹೋಗಲ್ಲ, ಬಾಲಿವುಡ್ಗೆ ನಾನು ಹೋಗಲ್ಲ, ಬಾಲಿವುಡ್ ಅವ್ರನ್ನೇ ಇಲ್ಲಿಗೆ ಕರೆಸ್ಕೊಳ್ತೀನಿ. ನಾನೆಲ್ಲೂ ಹೋಗಿಲ್ಲ, ಎಲ್ಲರೂ ನಾನು ಇರೋ ಕಡೆ ಕರೆಸ್ಕೊಂಡಿದ್ದೀನಿ, ತಲೆ ಕೆಡಿಸ್ಕೊಬಿಡಿ ಹೋಗಿ ಎನ್ನುವ ಒಂದು ಮಾತನ್ನು ಸಹ ಹೇಳಿದರು. ಅದರಂತೆ ಈಗ ಬಾಲಿವುಡ್ ಮಂದಿಯನ್ನು ಮಾತ್ರ ಅಲ್ಲ, ಬಾಲಿವುಡ್ ಮಂದಿ, ಟಾಲಿವುಡ್ ಮಂದಿ, ಮಾಲಿವುಡ್ ಮಂದಿ ಜೊತೆಗೆ ಹಾಲಿವುಡ್ ಮಂದಿಯನ್ನು ಸಹ ಬೆಂಗಳೂರಿಗೆ ಕರೆಸಿಕೊಂಡು ಕನ್ನಡದ ಒಂದು ಚಿತ್ರದಲ್ಲಿ ಅಭಿನಯಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡುವುದರ ಜೊತೆಗೆ ಹಾಲಿವುಡ್ ಮಂದಿ ಕನ್ನಡ ಇಂಡಸ್ಟ್ರಿ ಬಗ್ಗೆ, ಕನ್ನಡ ಸಿನಿಮಾ ಬಗ್ಗೆ ಮಾತನಾಡುವ ಹಾಗೆ ರಾಕಿಂಗ್ ಸ್ಟಾರ್ ಯಶ್ ಅವರು ಮಾಡಿದ್ದಾರೆ. ಈ ಹಿಂದೆ ಅವರು ಹೇಳಿದಂತಹ ಮಾತನ್ನು, ಕೊಟ್ಟಂತಹ ಮಾತನ್ನು ಉಳಿಸಿಕೊಂಡಿದ್ದಾರೆ ಅಂತ ಈಗ ಅವರ ಅಭಿಮಾನಿಗಳು ಒಂದು ವಿಡಿಯೋವನ್ನು ಎಲ್ಲ ಕಡೆ ಶೇರ್ ಮಾಡುವ ಮೂಲಕ ಸಂಭ್ರಮ ಪಡ್ತಾ ಇದ್ದಾರೆ. ಯಾವುದು ಆ ವಿಡಿಯೋ? ಜಸ್ಟ್ ಈ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. I just had a really good experience on a movie set here in India. I'm filming a movie called Toxic, and it's like 3 a.m. by the way, and the scene, I had to have really, really high emotions, but then I had to speak an Indian language called Kannada. So I had to be emotional and then logical to think about all these words that I barely understand. And it just wasn't working in my head. I just couldn't keep such a high emotion, but then think logically about it. Couldn't do it. And the director, her name's Gitu, freaking adorable, sweet Gitu. The whole time I was screwing up,
she was just like, you got this, you got, just cheering me on the whole time. So take your time. We're here for you. The whole crew was, it truly was the best experience I ever had on set, and it was me screwing up. But, just another reason I love India. ಎಸ್, ಇವರು ಅಮೆರಿಕನ್ ಆ್ಯಕ್ಟರ್ ಕೈಲ್ ಪೌಲ್ ಅನ್ನೋದು ಇವರ ಹೆಸರು. ಇವರು ಕೂಡ ಟಾಕ್ಸಿಕ್ ಸಿನಿಮಾದಲ್ಲಿ ನಟನೆ ಮಾಡ್ತಾ ಇದ್ದಾರೆ. ಟಾಕ್ಸಿಕ್ ಸಿನಿಮಾದಲ್ಲಿ ಹಾಲಿವುಡ್ನ ಸಾಕಷ್ಟು ಜನ ತಂತ್ರಜ್ಞರು ಇರೋದು ಈಗ ಆಲ್ರೆಡಿ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ನಟಿಯರಾಗಿ ಕಿಯಾರಾ ಅದ್ವಾನಿ ಹಾಗೂ ನಯನ್ತಾರಾ ಅವರು ಟಾಕ್ಸಿಕ್ ಚಿತ್ರದಲ್ಲಿ ನಟನೆ ಮಾಡ್ತಾ ಇರೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಇದರ ಜೊತೆಗೆ ಬಾಲಿವುಡ್ನ ಸಾಕಷ್ಟು ಜನ ತಂತ್ರಜ್ಞರು, ಫೈಟ್ ಮಾಸ್ಟರ್ಗಳು ಈ ಚಿತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅಮೇರಿಕನ್ ಆ್ಯಕ್ಟರ್ ಆಗಿರುವಂತಹ ಕೈಲ್ ಪೌಲ್ ಅವರು ಕೂಡ ಈ ಚಿತ್ರದಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ. ಇವರೇ ಮಾಡಿರುವ ವಿಡಿಯೋದ ಪ್ರಕಾರ ಟಾಕ್ಸಿಕ್ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಟಾಕ್ಸಿಕ್ ಸಿನಿಮಾದಲ್ಲಿ ಎಮೋಷನಲ್ ಸೀಕ್ವೆನ್ಸಸ್ ತುಂಬ ನೆಕ್ಸ್ಟ್ ಲೆವೆಲ್ನಲ್ಲಿದೆ. ಅದರ ಜೊತೆಗೆ ನಾನು ಈ ಸಿನಿಮಾಗೋಸ್ಕರ ಕನ್ನಡವನ್ನು ಕಲಿತು ಕನ್ನಡದಲ್ಲಿ ಮಾತನಾಡಿದ್ದೀನಿ ಅಂತ ಅವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ನಮಗೂ ಬೇಕಾಗಿದ್ದು. ಇದೇ ರಾಕಿಂಗ್ ಸ್ಟಾರ್ ಯಶ್ ಅವರು ಕೊಟ್ಟಂತಹ ಒಂದು ಮಾತು ಕೂಡ ಆಗಿತ್ತು ಅಂತಂದರೆ ತಪ್ಪಾಗಲ್ಲ. ಯಾಕಪ್ಪ ಅಂತಂದರೆ ಅವರನ್ನು ಇಲ್ಲಿಗೆ ಕರೆಸೋದಲ್ಲ, ಇಲ್ಲಿಗೆ ಕರೆಸಿ ಅವರ ಬಾಯಲ್ಲೂ ಕೂಡ ಕನ್ನಡವನ್ನು ಮಾತನಾಡಿಸೋದು, ಅದೇ ಅವರು ಸ್ವಂತ ಇಂಟ್ರೆಸ್ಟ್ ತಗೊಂಡು ಅವರೇ ಕನ್ನಡವನ್ನು ಕಲಿತು ಮಾತನಾಡುವ ಸ್ಥಿತಿಯನ್ನು ನಿರ್ಮಾಣ ಮಾಡೋದು ಅಷ್ಟು ಸುಲಭವಲ್ಲ. ಆ ಒಂದು ಸ್ಥಿತಿಯನ್ನು ಅಥವಾ ಟ್ರೆಂಡನ್ನು ರಾಕಿಂಗ್ ಸ್ಟಾರ್ ಯಶ್ ಅವರು ತಮ್ಮ ಸಿನಿಮಾದ ಮೂಲಕ ಆರಂಭ ಮಾಡಿದ್ದಾರೆ. ಅದರ ಜೊತೆಗೆ ಭಾರತದ ಯಾವ ಸಿನಿಮಾಗೂ ಕೂಡ ಇಲ್ಲಿಯವರೆಗೂ ಏಕಕಾಲಕ್ಕೆ ಭಾರತೀಯ ಭಾಷೆಗಳ ಜೊತೆಗೆ ಇಂಗ್ಲೀಷ್ನಲ್ಲಿ ಜೊತೆಗೆ ಯುರೋಪಿಯನ್ ಭಾಷೆಗಳಲ್ಲಿ ತಯಾರಾಗಿದ್ದು ತೀರಾ ಅಂದರೆ ತೀರಾ ವಿರಳ ಅಂತಲೇ ಹೇಳಬೇಕು, ಅಥವಾ ಇಲ್ಲ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಅಂತ ನಾನು ಅನ್ಕೋತೀನಿ. ಯಾಕಪ್ಪ ಅಂತಂದರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಗೀತು ಮೋಹನ್ ದಾಸ್ ಅವರ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರುವ ಟಾಕ್ಸಿಕ್ ಸಿನಿಮಾ ಭಾರತೀಯ ಲ್ಯಾಂಗ್ವೇಜ್ಗಳ ಜೊತೆಗೆ ಇಂಗ್ಲೀಷ್ ಹಾಗೂ ಯುರೋಪಿಯನ್ ಲ್ಯಾಂಗ್ವೇಜ್ಗಳಲ್ಲೂ ಸಹ ಡಬ್ ಆಗ್ತಾ ಇದೆ ಅನ್ನೋದು ತುಂಬ ವಿಶೇಷಕರ ಸಂಗತಿ. ಏನನ್ಸುತ್ತೆ ನಿಮಗೆ ಟಾಕ್ಸಿಕ್ ಚಿತ್ರದ ಮೂಲಕ ರಾಕಿಂಗ್ ಸ್ಟಾರ್ ಯಶ್ ಹಾಗೂ ಅವರ ಟೀಮ್ ಮಾಡ್ತಾ ಇರುವಂತಹ ಈ ರೀತಿಯ ಕೆಲಸಗಳನ್ನು ನೋಡಿದಾಗ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.